ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಚುಡುಗುಪ್ಪ ಲಡಖ್ ಪ್ರದೇಶಕ್ಕೆ ಬೈಕ್ ಮೇಲೆ ಪ್ರವಾಸ ಮಾಡಿ ಇತಿಹಾಸ ಸೃಷ್ಟಿಸಿದ ರೋಹನ್ ಐನಾಪುರ್ ದೇಶದ ಅತ್ಯುನ್ನತ ಎತ್ತರದ ಪ್ರದೇಶವಾದ ಲಡಖ್ಗೆ ಬೈಕ್ ಮೇಲೆ ಪ್ರವಾಸ ಕೈಗೊಂಡು ಗಮನಾರ್ಹ ಸಾಧನೆ ಮಾಡಿದ ಪಟ್ಟಣದ ಸ್ವಾತಿ ಗಣೇಶ್ ಐನಾಪುರ್ ಇವರ ಸುಪುತ್ರ ರೋಹನ್ ಐನಾಪುರ್ ಇವರಿಗೆ ರವಿವಾರ ಸನ್ಮಾನ ಸಮಾರಂಭದಲ್ಲಿ ಪಿಕೆಪಿಎಸ್ ನಿರ್ದೇಶಕ ರಾಶಿದ್ ಅಲಿ ಪಟೇಲ್ ಮಾತನಾಡಿ, ರೋಹನ್ ಐನಾಪುರ್ ಅವರು ಈ ವಿಶೇಷ ಸಾಧನೆಯ ಮೂಲಕ ವಿಶ್ವ ಗಿನ್ನಿಸ್ ದಾಖಲೆಗೆ ಸಂಬಂಧಿಸಿದ ಸಾಧನೆಯಲ್ಲಿ ಭಾಗಿಯಾಗಿ ಜಿಲ್ಲೆಯ ಹಾಗೂ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಈ ಸಾಧನೆ ಯುವಜನತೆಗೆ ಪ್ರೇರಣೆಯಾಗಿದ್ದು, ಪರಿಶ್ರಮ ಮತ್ತು ಧೈರ್ಯದಿಂದ ಯಾವುದೇ ಗುರಿಯನ್ನು ಸಾಧಿಸಬಹುದು ಎಂಬುದನ್ನು ರೋಹನ್ ಐನಾಪುರ್ ತೋರಿಸಿದ್ದಾರೆ ಎಂದರು. ಗಣೇಶ್ ಐನಾಪುರ್ ಮಾತನಾಡಿ, ಇಂತಹ ಸಾಧನೆ ಮಾಡಬೇಕಾದರೆ ಮನುಷ್ಯನಲ್ಲಿ ಧೈರ್ಯ ಮತ್ತು ಛಲ ಇರಬೇಕು. ಅಂದಾಗ ಮಾತ್ರ ಏನಾದರೂ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದರು. ನಾನು ಕೂಡ 2018ರಲ್ಲಿ ಲಡಖ್ ಪ್ರದೇಶಕ್ಕೆ ಹೋಗಿದ್ದೆ. ಇಂದು ನನ್ನ ಮಗನೂ ಕೂಡ ಲಡಖ್ ಪ್ರದೇಶಕ್ಕೆ ಏನೇ ಸಮಸ್ಯೆ ಆಗದೆ ರೇವಣಸಿದ್ದೇಶ್ವರ ಹಾಗೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಹೋಗಿ ಬಂದಿದ್ದಾನೆ ಎಂದರು. ರೋಹನ್ ಗಣೇಶ್ ಐನಾಪುರ್ ಮಾತನಾಡಿ, ನನ್ನ ಈ ಸಾಧನೆಗೆ ನನ್ನ ತಂದೆಯವರ ಪ್ರೇರಣೆ ಬಹಳಷ್ಟು ಇತ್ತು. ನನ್ನ ತಂದೆ ತಾಯಿ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ನೆಮ್ಮದಿಯಾಗಿ ಲಡಖ್ ಪ್ರದೇಶಕ್ಕೆ ಹೋಗಿ ಬಂದಿದ್ದೇನೆ. ವಿಶ್ವದಲ್ಲಿಯೇ ಭೂಮಿ ಮತ್ತು ಆಕಾಶಕ್ಕೆ ಸುಮಾರು 19,000 ಉದ್ದದ ವ್ಯತ್ಯಾಸದಲ್ಲಿ ನಾನು ಹೋಗಿದ್ದೇನೆ. ಅಲ್ಲಿ ನನಗೆ ಆಕ್ಸಿಜನ್ ಸಮಸ್ಯೆಯೂ ಕೂಡ ಎದುರಾಯಿತು. ಕೇವಲ ಅಲ್ಲಿ 5% ಆಕ್ಸಿಜನ್ ಮಾತ್ರ ಲಭ್ಯವಿತ್ತು. ಆದರೂ ಕೂಡ ನಿಮ್ಮೆಲ್ಲರ ಆರೈಕೆಯಂತೆ ನಾನು ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೆಮ್ಮದಿಯಿಂದ ಹೋಗಿ ಬಂದಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸಂತೋಷ್ ಐನಾಪುರ್, ಮಹೇಶ್ ಐನಾಪುರ್, ಡಾಕ್ಟರ್ BN ರೆಡ್ಡಿ, ಪ್ರಶಾಂತ್ ವಳಖಂಡಿ, ರಾಜ್ಗೋಪಾಲ್ ಐನಾಪುರ್, ದೀಪಕ್ ಕುದ್ರಿ, ಚಿನ್ನು ಗುತ್ತೇದಾರ್ ಸೇರಿದಂತೆ ಐನಾಪುರ್ ಪರಿವಾರದವರು ಹಾಗೂ ಇತರರು ಉಪಸ್ಥಿತರಿದ್ದರು. ವರದಿ ರಾಜ್ಕುಮಾರ್ ಹಡ್ಪದ್, ಬೀದರ್ ವೀರ ನ್ಯೂಸ್, ಚುಡುಗುಪ್ಪ. जम्मू कश्मीर के टूर पे बाइक राइडिंग से जो है उन्होंने और उनके जो है फ्रेंड मिलके जम्मू कश्मीर बाइक से जो है जाके 19 डेज के बाद आज सुबह में जो है वो खैरियत के साथ और ईश्वर की कृपा से और तमाम दोस्त अहबाब की दुआ से और हमारे बीच में आज यहाँ पे मौजूद हैं। और ये बहुत ही सौभाग्य की बात है और बहुत ही खुशी की बात है कि रोहन ऐनापुर ने बाइक पर जर्नी करे जम्मू कश्मीर तक और साथ ही साथ जो लद्दाख का हिल स्टेशन है जो माउंट एवरेस्ट हिमालय से भी हाइटेड है, वहां पर जो है वो इतना रिस्क लेकर जो है वहां पर तक पहुंचकर वहां तक जाकर आए हैं। और जम्मू कश्मीर गवर्नमेंट की तरफ से, लद्दाख गवर्नमेंट की तरफ से उनको ये सर्टिफिकेट भी दिया गया है। ये हमारे लिए, तमाम चुड़गुप्पा वालों के लिए और ऐनापुर फैमिली के लिए, तमाम के लिए बहुत ही खुशी की और सौभाग्य की बात है। और इन्हों जो बाइक लेके राइडिंग करते हुए, चलाते हुए जो लास्ट चोटी पर, हिल के पहाड़ की लास्ट जो चोटी पर गए हैं, वो जो है 19,024 फीट है, जो एक रिकॉर्ड हुआ है और गिनीज बुक ऑफ वर्ल्ड रिकॉर्ड में भी आपका नाम आ गया है। और ये माउंट एवरेस्ट से भी टॉप है। माउंट एवरेस्ट भी जो है 19,024 नहीं है, उस मुकाम तक गए। तो कंटिन्यू हम उनकी फिक्र में थे और बार बार मैं गणेश अन्ना को भी बोलता था कि क्यों इतना रिस्क लिए, क्यों बच्चा गया, हाँ आपको रहने को एक बेटा है, क्यों भी जा रहे हैं, यहाँ तक बोला मैं। लेकिन बच्चे की एक ख्वाहिश थी और वो अपनी ख्वाहिश में जो है पूरा जो है सक्सेस हुआ और जो है जाकर फिर हमारे दरमियान में आया। ये हम बहुत जो है वो बच्चे का, रोहन ऐनापुर का जो है और हम हार्टली जो है स्वागत करते हैं।
और हम खुशी का इजहार करते हैं कि वो जाकर एक हिस्ट्री बना के जो है फिर यहाँ पर हमारे दरमियान में आए। ಗೆಳೆಯರಿಗೂ ನಮ್ಮ ಒಳ್ಳೆಯರಿಗೂ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ತುಂಬು ಹೃದಯ ಸ್ವಾಗತ ಮಾಡ್ತಾ ಇವತ್ತಿನ ದಿನ ಎಕ್ಸ್ಪೆಕ್ಟೇಷನ್ ನಮ್ಮ ಮಗ ಮಾಡಿ ಬಂದನ ಇದು ಬಹಳ ದೊಡ್ಡ ಅಚೀವ್ಮೆಂಟ್. ಇದು ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಧೈರ್ಯ ಮತ್ತು ಒಳಗಡೆ ಒಂಥರ ಜಿದ್ದು ಬೇಕು ಮಾಡ್ಲಿಕ್ಕಂತ. ಅದು ಯಾರಿಗದ ಆ ರೀತಿ ಮಾಡೋರು 100% ಅವ್ರು ಮಾಡಿ ತೋರಿಸ್ತಾರೆ. ಅದು ಈಗ ಇದು ನಾನು ಕೂಡ 2018ರಲ್ಲಿ ಹೋಗಿದಾಗ ಇದು 20,000 ಫೀಟ್ ಸಿ ಲೆವೆಲ್ ಇನ್ ಹೈಟ್ ಅದ. ಅದು ಅವಾಗ ಇದ್ದಿಲ್ಲ ಆ ಪಾಯಿಂಟ್. ಅಂದ್ರೆ ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ ನಮ್ಮ ಮಗ ಅಚೀವ್ ಮಾಡ್ಯಾನ. ಅದು ಆ ಪೀರಿಯಡ್ನಾಗ ಇರಲಿಲ್ಲ. ಬಟ್ ನಮ್ಮ ಮಗ ಅಚೀವ್ ಮಾಡ್ಯಾನ. ಅದು ಭಾಳ ನಾನೇ ಡಬಲ್ ಮಾಡಿದಂಗೆ ಅಚೀವ್ಮೆಂಟ್ ನನಗೆ ಅನ್ಸ್ಲತ್ತದ. ಅದಕ್ಕೆ ಇದರಿಂದ ನಮಗೆಲ್ಲ ಆಶೀರ್ವಾದ ನಮ್ಮ ರೇವಣಸಿದ್ದೇಶ್ವರ ಆಶೀರ್ವಾದ. ಇದು ನಮ್ಮ ಹುಡುಗ ಟೋಟಲ್ 5,400 ಕಿಲೋಮೀಟರ್ ಹೋಗಿ ಬಂದ. ಯಾವುದೋ ಒಂದು ಕೂದಲಿಗೆ ಸಹ ಧಕ್ಕೆ ಆಗ್ಲಾರ್ದಂಗೆ ಟೂರ್ ಮಾಡಿ ಬಂದ. ಅದು ಎಲ್ಲಕ್ಕಿಂತ ದೊಡ್ಡ ಗ್ರೇಟ್ ಅಚೀವ್ಮೆಂಟ್ ಅದು. ಇವನ್ ಜೊತೆ ಹೋಗಿದವರೆಲ್ಲ ಪಾಪ 2 ಸಾರಿ 3 ಸಾರಿ ಬಿದ್ದು ಅವ್ರ ಕಾಲು ಹೊಡ್ಕೊಂಡ್ರ, ಗಾಡಿ ಹೊಡ್ಕೊಂಡ್ರ. ಬಟ್ ನಮ್ಮ ಮಗ ಅದು ಏನೂ ಆಗ್ಲಾರ್ದಂಗೆ ಬಂದಾನ. ಅದು ಭಾಳ ಖುಷಿ ಆಗ್ಲತ್ತ ನನಗೆ. ಜೈ ಹಿಂದ್, ಜೈ ಕರ್ನಾಟಕ. ಆ್ಯಕ್ಚುಲಿ ನಾನು ಹೋಗಿದ್ದು ಏಮ್ ಏನಂದ್ರೆ ಒಂದು ಡ್ರೀಮ್ ಇತ್ತು ನಂದು. ಸಿನ್ಸ್ ಚೈಲ್ಡ್ಹುಡ್ ಏನಾರೇ ಒಂದು ಎಕ್ಸ್ಟ್ರಾ ಆರ್ಡಿನರಿ ಮಾಡಬೇಕಂತ. ಸೊ ಹೋದೆ, ಎಲ್ಲ ದೇವರ ಆಶೀರ್ವಾದಲಿಂದ ಎಲ್ಲ ಸಬ್ಮಿಟ್ ಆಯಿತು, ಅಚೀವ್ಮೆಂಟ್ ಆಗ್ತು ಸರಿಯಾಗಿ. ಮತ್ತು ಇದಕ್ಕೆಲ್ಲ ನಮ್ಮ ಮೇನ್ ಇನ್ಸ್ಪಿರೇಷನ್ ಅಂದ್ರೆ ನಮ್ಮ ಡ್ಯಾಡಿ. ಅವ್ರು 2018ನಲ್ಲಿ ಹೋಗಿ ಬಂದರು. ಸೊ ಎಲ್ಲ ಅವರು ಡೈರೆಕ್ಷನು ಮತ್ತು ಟಿಪ್ಸ್ ಹೇಳೋದು, ಹೆಂಗೆ ಹೋಗಿ ಬರ್ಬೇಕಂತ, ಮತ್ತು ಹೆಂಗೆ ಸರ್ವೈವ್ ಆಗ್ಬೇಕಂತ ಹೇಳೋದು, ಸ್ಟ್ರಗಲ್ ಬಂದಾಗ ಹೆಂಗೆ ಇರ್ಬೇಕಂತ ಹೇಳೋದು, ಹೆಂಗೆ ಫೇಸ್ ಮಾಡ್ಬೇಕಂತ ಹೇಳೋದು. ಸೊ ಎಲ್ಲ ನಮ್ಮ ಡ್ಯಾಡಿ ಮಮ್ಮಿ ಆಶೀರ್ವಾದ, ಎಲ್ಲ ದೇವರ ಆಶೀರ್ವಾದದಿಂದ ಸಕ್ಸಸ್ ಆಗ್ತು. ನೀವೆಲ್ಲರೂ ಬಂದ್ರಿ, ಸರಿಯಾಗಿ ಅನ್ನಿಸ್ತು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಇಲ್ಲ ಹೋಗಿರೋ ಉದ್ದೇಶ ಯಾಕೆ ಹೋಗಿದ್ರಿ ಅಲ್ಲಿಗೆ ಅಂತ, ಯಾಕೆ ಹೋಗ್ಬೇಕು ಅನ್ನಿಸ್ತು ಅಲ್ಲಿಗೆ ಅಂತ? ಹೋಗ್ಬೇಕು ಯಾಕಂದ್ರೆ ಅದು ಒಂದು ವರ್ಲ್ಡ್ಸ್ ಹೈಯೆಸ್ಟ್ ಮೋಟ್ರೇಬಲ್ ಪಾಸ್ ಅದ ರೀ. ಸೊ ಅಂದ್ರೆ ಪೂರಾ ವರ್ಲ್ಡ್ನಾಗೆ ಎಲ್ಲರಿಗಿಂತ ಹೈಯೆಸ್ಟ್ ಮೋಟ್ರೇಬಲ್ ಪಾಸ್ ಅದು. ಬೈಕ್ ಅಲ್ಲಿ ತನಕ ಹೋಗ್ಬೋದು ಲಾಸ್ಟ್, ಅದಕ್ಕಿಂತ ಮೇಲೆ ಇನ್ನೂ ಇಲ್ಲ. ಸೊ ಆಕ್ಸಿಜನ್ ಲೆವೆಲ್ ಓನ್ಲಿ 5% ಇರುತ್ತೆ ಅಲ್ಲಿ. 1 ಹೆಜ್ಜೆ ಇದ್ರಿ ಅಂತಂದ್ರೆ ಒಂದು 10 ಟೈಮ್ಸ್ ಬ್ರೀತ್ ಮಾಡ್ಬೇಕಾಗ್ತದೆ. ಸೊ ಸ್ವಲ್ಪ ಸ್ಟ್ರಗಲ್ ಆಗ್ತದೆ ಅಲ್ಲಿ. ಸೊ ಎಲ್ಲ ಥ್ಯಾಂಕ್ ಯು. ಎಷ್ಟು ಕಿಲೋಮೀಟರ್ ಆಯಿತು? ಅಪ್ ಆ್ಯಂಡ್ ಡೌನ್ 5,400 ಕಿಲೋಮೀಟರ್ಸ್ ಆಯ್ತು ನಮ್ಮದು. 25th ಮೇ ಹೋಗಿದ್ದ. ಇವತ್ತು ಮಾರ್ನಿಂಗ್ ಬಂದಿನಿ. 13th ಜೂನ್. ಟೋಟಲ್ 19 ಡೇಸ್ ಆಗ್ತು. ಥ್ಯಾಂಕ್ ಯು. ಅಷ್ಟೇ ಪಾಪ, ನೀವು ಯಾರ್ದೂ ಬಂದಿಲ್ಲ. ಜಿಜು ಬರ್ರಿ. All the best. ಸ್ಟೇಟ್ಮೆಂಟ್